ಕೊನಘಟ್ಟ ಗ್ರಾಮದ ಕಾಮನಮಂಡೆ ಬಳಿ ರೈತರು ಪೆಂಡಾಲ್ ಹಾಕಿ ಶಾಂತಿಯುತ ಪ್ರತಿಭಟನೆ ಆರಂಭಿಸಿದ್ದಾರೆ. ಈ ಭಾಗದಲ್ಲಿ ಒಟ್ಟು 1540 ಎಕರೆ ಜಮೀನನ್ನ ಕೆಐಎಡಿಬಿ ಸ್ವಾಧೀನಕ್ಕೆ ಮುಂದಾಗಿದೆ. ಆದರೆ ರೈತರು ಭೂಮಿಗೆ ಸರ್ಕಾರ ರೂಪಿಸಿರುವ ಕಾನೂನುಗಳನ್ನೇ ಗಾಳಿಗೆ ತೋರಿರುವ ಅಧಿಕಾರಿಗಳು ವೈಜ್ಞಾನಿಕ ಬೆಲೆ ನೀಡದೆ ತಮಗೆಷ್ಟ ಬಂದ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟಿಎಪಿಎಂಸಿಎಸ್ ನಿರ್ದೇಶಕ ಆನಂದ್ ಮಾತನಾಡಿ, ಕೆಐಎಡಿಬಿ ಅಧಿಕಾರಿಗಳು ರೈತರಿಗೆ ಹತ್ತಾರು ಭೂ ದಾಖಲೆಗಳನ್ನು ನೀಡುವಂತೆ ಸೂಚಿಸುವ ಮೂಲಕ ಮಧ್ಯವರ್ತಿಗಳ ಹಾವಳಿಗೆ ಅವಕಾಶ ಮಾಡಿಕೊಡುತ್ತಿದ್ದಾರೆ. ಭೂಮಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳು ತಾಲೂಕು ಕಚೇರಿಯಲ್ಲೇ ಇರುವಾಗ ದಾಖಲೆ ನೀಡುವಂತೆ ರೈತರಿಗೆ ನೋಟಿಸ್ ನೀಡುವ ಅಗತ್ಯವಾದರೂ ಏನಿದೆ ಎಂದು ಪ್ರಶ್ನಿಸಿದರು. ರೈತರು ಬೆಳಗಾವಿ ಅಧಿವೇಶನ ಬಂದಿದ್ದಕ್ಕೋಸ್ಕರ ಅವ್ರ ಅಧಿವೇಶನಕ್ಕೆ ಹೋಗೋರು ಆ ಮಧ್ಯೆ ಇಲ್ಲಿ ಯಾರ್ಯಾರು ನೋಡಬೇಕು ನೋಡ್ಬಿಟ್ಟು ನಾವು ಮಾಡೋಣ ಅಂತ ಹೇಳಿ ಹೊರಟಾಗ ಏನು ನಮಗೆ ವೈಜ್ಞಾನಿಕವಾಗಿ ರೇಟ್ ಕೊಡೋಕ್ಕೆ ಕಾರಣ ಆಗದೇ ಇಲ್ಲದಕ್ಕೋಸ್ಕರ ನಾವು ಮತ್ತೆ MLA ಅವ್ರ ಮೊರೆ ಹೋಗ್ಬೇಕಾಯ್ತು. ವಿಧಿ ಇಲ್ಲದೆ MLA ಅವರು ಮೊರೆ ಹೋಗ್ಬೇಕಾಯ್ತು. ಈಗ ಅದಕ್ಕೋಸ್ಕರ ಈಗ ಒಂದೇ ನಾನು MLA ಅವ್ರ ಮುಂದೆ ಕೇಳ್ಕೊಳ್ಳೋದು, ಈಗ ಸುಮಾರು 1.5 ಕೋಟಿ ಕೊಡ್ತೀವಿ ಅಂತ ಹೇಳ್ತಾವ್ರಲ್ಲ, ಅದು ವೈಜ್ಞಾನಿಕವಾಗಿಲ್ಲ. ನಮ್ದು 55 ಲಕ್ಷ ಪರ್ ಎಕರ್ SR ರೇಟ್ ಇತ್ತು. ಅದ್ರ ಪ್ರಕಾರ ಕೊಟ್ಟರು ನಮಗೆ ಸುಮಾರು 2 ಕೋಟಿ ಚಿಲ್ಲರೆ ಕೊಡಬೇಕು. ಬೇಡ, ಆಮೇಲೆ 70 ಲಕ್ಷ ಮಾಡಿದ್ರು. ಮೊನ್ನೆ ನಮ್ಮ ಸರ್ಕಾರ ಬಂದ ಮೇಲೆ 70 ಲಕ್ಷ ಮಾಡಿದ್ರು. ಅದ್ರ ಪ್ರಕಾರ ಹೋದ್ರು ನಮ್ಗೆ 2 ಕೋಟಿ 20 ಲಕ್ಷ 30 ಲಕ್ಷ 80 ಲಕ್ಷದವರು ಕೊಡಬೇಕಾಗಿತ್ತು. ಏನೂ ಇಲ್ಲ, ನಮ್ಮನ್ನೇನೂ ಕೇರ್ ಮಾಡಿದೆ, ನಮಗೇನು ಬೆಲೆ ಕೊಡಲೇ ಇಲ್ಲ ಸರ್ಕಾರ. ಅದನ್ನು ಅತ್ಯಂತ ನಮ್ರತವಾಗಿ ನಮ್ಮ MLA ಸಾಹೇಬ್ರ ಮುಂದೆ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಸರ್ಕಾರ ನಮ್ಮನ್ನು ಕೇರ್ ಮಾಡಲೇ ಇಲ್ಲ. ಸರ್ಕಾರದ ಕಿವಿ ಮುಟ್ಟಿಸಿ ಏನು ಈ 4 ಗ್ರಾಮದ ರೈತರಿಗೆ ವೈಜ್ಞಾನಿಕವಾದ ಬೆಲೆಯನ್ನು ನಾವು MLA ಅವರು ಕೊಡಿಸಿದ್ದಾದ್ರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಧೀರಜ್ ಮುನಿರಾಜು ಮಾತನಾಡಿ, ಈ ಭಾಗದ ರೈತರಿಗೆ ನೋಟಿಸ್ ಅನ್ನ ಕಳೆದ 1 ವರ್ಷಗಳ ಹಿಂದೆ ನೀಡಲಾಗಿತ್ತು. ಕೆಐಎಡಿಬಿ 1540 ಎಕರೆ ಸ್ವಾಧೀನಕ್ಕೆ ಪಡೆಯುತ್ತಿದೆ. PAC ಕಮಿಟಿಯಿಂದ ಬೆಲೆ ನಿಗದಿಪಡಿಸುವ ಪ್ರಕ್ರಿಯೆ ನಡೆದಿದೆ. ಕಳೆದ ಚಳಿಗಾಲದ ಅಧಿವೇಶನ ನಡೆಯುವ ವೇಳೆ ಸ್ಥಳೀಯ ಜನಪ್ರತಿನಿಧಿಗಳು ಇಲ್ಲದ ಸಮಯದಲ್ಲಿ PAC ಅಧಿಕಾರಿಗಳು ಸಭೆ ಮಾಡಿ ಬೆಲೆ ನಿಗದಿ ಮಾಡಿದ್ದಾರೆ ಎಂದರು. ಅಧಿಕಾರಿಗಳು ಹಿಟ್ಲರ್ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಜಿಲ್ಲಾ ಉಸ್ತುವಾರಿ ಸಚಿವ KH ಮುನಿಯಪ್ಪ, ಕೈಗಾರಿಕಾ ಸಚಿವ MB ಪಾಟೀಲ್, ಜಿಲ್ಲಾಧಿಕಾರಿ ಶಿವಶಂಕರ್ ಹಾಗೂ ಕೈಗಾರಿಕಾ ಇಲಾಖೆಯ ವಿಶೇಷ ಜಿಲ್ಲಾಧಿಕಾರಿ ಬಳಿ ಮಾತನಾಡಲಾಗುವುದು. ಅಂದಿನ ಸಮಯದಲ್ಲಿ ಈ ಭಾಗದಲ್ಲಿ ಅಭಿವೃದ್ಧಿಯಾಗುತ್ತದೆ, ಯುವ ಜನತೆಗೆ ಉತ್ತಮ ಉದ್ಯೋಗಾವಕಾಶ ಸಿಗುತ್ತದೆ ಎಂದು ರೈತರನ್ನ ಮನವೊಲಿಕೆ ಮಾಡಿದ್ರು. ಆದರೀಗ ಸೂಕ್ತವಾದ ಬೆಲೆ ನೀಡುವಲ್ಲಿ ಹಿಂದೇಟು ಹಾಕುತ್ತಿದ್ದಾರೆ ಎಂದರು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಆಡಳಿತ ವಿರೋಧಿಗೆ